ಸಂಕೋನಟ್ಟಿ ಪಿಡಿಒ ಆಫೀಸ್ಗೆ ಚಕ್ಕರ್, ಖಾಸಗಿ ಕಾರ್ಯಕ್ರಮಕ್ಕೆ ಹಾಜರ್. ಸಂಕೋನಟ್ಟಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಕೆಲಸಕ್ಕೆ ಚಕ್ಕರ್ ಹೊಡೆದು ಮದುವೆ ಸಮಾರಂಭಗಳಿಗೆ ಹಾಗೂ ತಮ್ಮ ಖಾಸಗಿ ಕಾರ್ಯಕ್ರಮಗಳಿಗೆ ಹೋಗುತ್ತಿದ್ದು, ಇದರಿಂದ ಪಂಚಾಯಿತಿಗೆ ಬರುವ ಅನೇಕ ಗ್ರಾಮಸ್ಥರಿಗೆ ಹಾಗೂ ರೈತರಿಗೆ ಅನಾನುಕೂಲ ಆಗುತ್ತಿದೆ. ಸರ್ಕಾರದ ಸಂಬಳ ತೆಗೆದುಕೊಂಡು ಖಾಸಗಿ ಕಾರ್ಯಕ್ರಮಗಳಿಗೆ ಹೋಗುತ್ತಿದ್ದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಇದರಿಂದ ಪಂಚಾಯಿತಿಯ ಯಾವುದೇ ಕೆಲಸಗಳು ಸುಗಮವಾಗಿ ಆಗುತ್ತಿಲ್ಲ ಮತ್ತು ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗುತ್ತಿದೆ. ಇವರು ಸರ್ಕಾರಿ ನೌಕರಸ್ಥರೋ ಅಥವಾ ರಾಜಕೀಯ ವ್ಯಕ್ತಿಗಳು ಅನ್ನುವುದೇ ಗೊತ್ತಾಗ್ತಿಲ್ಲ. ಸಂಕೋನಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ 10/2/2025 ಒಬ್ಬರು ಗಂಡ ಹೆಂಡತಿ ಬೆಳಗ್ಗೆಯಿಂದ ಪಂಚಾಯಿತಿಯಲ್ಲಿ ಕುಳಿತು ಇವರ ದಾರಿ ಕಾಯುತ್ತಾ ಕುಳಿತಿದ್ರು. ಆದರೂ ಸಾಯಂಕಾಲ 4:30 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆಫೀಸ್ಗೆ ಬಂದಿರುವುದಿಲ್ಲ. ಸಂಕೋನಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಿವಯೋಗಿ ನಗರ ಕೆಇಬಿ ಮಡ್ಡಿ ಗಟಾರ್ ವ್ಯವಸ್ಥೆ ಇಲ್ಲ. ಕುಡಿಯುವ ನೀರಿನ ಸಲುವಾಗಿ ನಳ ಇದ್ದು ಆ ನಳಕ್ಕೆ 5ರಿಂದ 6 ದಿನಕ್ಕೆ ನೀರು ಬರುತ್ತದೆ. ಕೆಇಬಿ ಮಡ್ಡಿಯಲ್ಲಿ 4 ಜಲಕುಂಭ ಇವೆ. ಆದರೂ ಅವುಗಳಲ್ಲಿ ನೀರು ಬಿಟ್ಟು 4ರಿಂದ 5 ವರ್ಷ ಆಗಿತ್ತು. ಇನ್ನೂ ಸಹ ಜಲಕುಂಭಗಳಿಗೆ ನೀರಿನ ಭಾಗ್ಯ ಇಲ್ಲ. ಸಂಕೋನಟ್ಟಿ ಗ್ರಾಮ ಪಂಚಾಯಿತಿಯ ಆಫೀಸ್ನ ಸಿಬ್ಬಂದಿಯವರಿಗೆ ಕೇಳಿದರೆ ಅವರು ಯಾರದೋ ಮದುವೆಗೆ ಹೋಗಿದ್ದಾರೆ ಅಂತ ಬೇಜವಾಬ್ದಾರಿ ಉತ್ತರವನ್ನ ಕೊಡ್ತಾರೆ. ದಯವಿಟ್ಟು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಈಗಲಾದರೂ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಸಂಕೋನಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹೊಸಟ್ಟಿ ರಸ್ತೆ ಬಡ ಕಂಬಿ ತೋಟದಲ್ಲಿರುವ ಹರ್ ಘರ್ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಎಲ್ಲಾ ರಸ್ತೆ ಪಕ್ಕ ಇರೋ ಮನೆಗಳಿಗೆ ಮಾತ್ರ ಕುಡಿಯುವ ನೀರಿನ ನಳದ ಚಾವಿ ಕಟ್ಟಿ ಕೊಟ್ಟಿದ್ದಾರೆ. ಆದ್ರೆ ಸರ್ವೆ ಮಾಡಿದ್ರು ತಕರಾರು ಅಂತ ಸುಳ್ಳು ಸುದ್ದಿ ಎಬ್ಬಿಸಿ 1960ರಲ್ಲಿ ಮನೆಗಳು ಮತ್ತು ರಿಜಿಸ್ಟರ್ ನಂಬರ್ 2113ರಲ್ಲಿ ಬರುವ 2 ಮನೆಗಳಿಗೆ ಸದರಿ ಯೋಜನೆ ಅಡಿ ಕುಡಿಯುವ ನೀರಿನ ಪೈಪ್ ಲೈನ್ ಚಾವಿ ಕಟ್ಟಿ ಮಾಡಿರುವುದಿಲ್ಲ. ಈ ರೈತ ಕುಟುಂಬಗಳಿಗೆ ಪಿಡಿಒ ಸಾಹೇಬರು ಸ್ಪಂದಿಸಿ ಅವರ ಸಮಸ್ಯೆಗೆ ಬಗೆಹರಿಸಬೇಕು. ಅದರಂತೆ ಸಂಕೋನಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹೊಸಟ್ಟೆ ಗ್ರಾಮ, ಬರಮಕೋಡಿ, ಮಲ್ಲಟ್ಟಿ ಕೋಡಿಗಳಲ್ಲಿ ಬೇಸಿಗೆ ಕಾಲ ಇರುವುದರಿಂದ ನೀರಿನ ಸಮಸ್ಯೆ ಬಹಳ ಆಗುತ್ತಿದ್ದು ಜಲಕಂಬಗಳು ಒಣಗಿ ಹೋಗಿವೆ ಮತ್ತು ಹೊಸಟ್ಟಿ ರೋಡ್ನಿಂದ ಮೂರಿಗೆಪ್ಪ ರೋಕಡಿ ತೋಟದವರೆಗೂ ಕಿನಾಲ್ ಹೂಳೆತ್ತುವುದು ಸರಿಯಾಗಿ ಆಗಿಲ್ಲ. ಅದನ್ನ ಮೇಲಾಧಿಕಾರಿಗಳು ಗಮನಿಸಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಸಂಕೋನಟ್ಟಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಯಾರದು ಫೋನ್ ಎತ್ತುತ್ತಿಲ್ಲ. ಫೋನ್ ಎತ್ತಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಪಿಡಿಒ ಸಾಹೇಬ್ರೆ. ಬ್ಯೂರೋ ರಿಪೋರ್ಟ್, ವಿಠಲ್ ಕೋಕಾಟೆ, ಪೃಥ್ವಿ ಟಿವಿ, ಅಥಣಿ. ಇಲ್ರಿ, ನೀವು ಯಾವಾಗಿಂದ ಬರೋದಿರಿ ಇಲ್ಲಿ? ಇವ್ರಿಗೆ ಭೇಟಿ ಹಾಕಿ ಯಾವಾಗಿಂದ ಬರೋದಿರಿ? ಈಗ ನಂದು ಎಲ್ಲ ಕೂಡಿ 7-8 ತಿಂಗಳು ಆತ್ರಿ. ಫೋಟೋ ಭೇಟಿ ಆಗಾನಿಲ್ಲ ನಿಮಗೆ ರೀ? ಭೇಟಿ ಆಗ್ತಾರೆ. ನಿನ್ನೆ ಮಣ್ಣಿನ ದಿವ್ಸ ಫೋನ್ ರಿಸೀವ್ ಮಾಡ್ಯಾರ. ಹಾಂ ಫೋನ್ ಹಚ್ಚತ್ತೇನೆ ರೀ. ಹಾಂ ನಿನ್ನೆ ಬಂದಿದ್ದಾರೆ, ನಿನ್ನೆ ಇದ್ದಿದ್ದಿಲ್ಲ ರೀ ಸರ್. ಅದೇ ಈಗ ನಾನು 4 ದಿವಸ ಆಯ್ತು ಬರೋದೇನು ರೀ. 4 ದಿವಸ ಮ್ಯಾಗೆ ಆಯ್ತು ನಾವು ಬರೋದು ಕರೆ ಸಿಗೋರ್ರಿ ಅವ್ರು. ಮತ್ತು ಹಿಂಗಾದ್ರೆ ಮತ್ತು ಮಂದಿ ಕೆಲಸ ಆಗೋ ಹೆಂಗೆ ರೀ? ನಿಮ್ದೇನು ಕೆಲಸ ಇದ್ದೇನು ರೀ? ಈಗ ನಾವು ಪ್ಲಾಟ್ ತೊಗೊಂಡಿದ್ವಿ ಅಥಣಿಗೆ ರೀ. ಹಾಂ 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 ರೀ. ಪ್ಲಾಟ್ ತೊಗೊಂಡಿದ್ವಿ ಎಲ್ಲ ಐತೆ ರೀ. ಇದ್ರಾಗ ತಹಸೀಲ್ದಾರ್ ಆಫೀಸ್ನಾಗ ಹೋಗ್ತಾನ ನಾವು ಡಂಪ್ ಮಾಡಿದ್ವಿ ರೀ. ಅಲ್ಲೇ ಕೇಳಿರ್ತಾರೆ ಅವ್ರು. ಇವ್ರಂದ್ರೆ ಇಲ್ಲಿ ಬಂದಿಲ್ಲ ಸರ್. ಹಾಂ ಹಾಂ. ಒಟ್ಟು ನಿಮ್ಗೆ 2 ಕೆಲಸ ಅದ ರೀ? ಹಾಂ. ಇವತ್ತು ಲಾಸ್ಟ್ ಕೇಳಿ ಸಾವ್ಕಾರ್ಗೆ ಫೋನ್ ಹಚ್ಲಾಕತ್ತೀನಿ. ಅಷ್ಟೇ ಮಾಡೋದ್ರಿ, ಮತ್ತೆ ಏನು ಮಾಡೋದ್ರಿ? ಹಿಂಗಾದ್ರೆ ಹೆಂಗೆ ರೀ? ಇಲ್ಲಿ ದಿವಸ ಬರೋದ್ರಿ ಕುಂಡೋದ್ರಿ ಹೋಗೋದ್ರಿ, ಕೆಲಸ ಬಿಡೋದ್ರಿ ಬರೋದ್ರಿ. ಹಾಂ ಮತ್ತೆ ರೀ 7676. ಹಾಂ ಅದೈತೆ ರೀ. ನಿಮ್ಗೂ ಅದು ಕೊಡಿದಾರೆ ರೀ? 300 ಅದು ಕೊಡಿದಾರೇನು ರೀ? ಫೋನ್ ಫೋನ್ ಎಬ್ಸಂಗಿಲ್ಲ. ಹಾಂ, ರಿಂಗ್ ಆಗ್ತೈತೆ ರೀ, ಎಬ್ಸಂಗಿಲ್ಲ ಫೋನ್ ರೀ. ಮತ್ತು ಹಿಂಗಾದ್ರೆ ಮತ್ತು ಪಂಚಾಯತಿಗಳು ಮಂದಿ ಬರೋ ಕೆಲಸಗಳು ಹೆಂಗೆ ಹೋಗೋರಿ? ಆಗ್ಬೇಕೇನು ಬೇಡ್ರಿ? ಅಂತ ಕಂಪ್ಯೂಟರ್ದಾಗ ನೋಡ್ಬೇಕಂದ್ರೆ ತಂಬ ಬೇಕಾಗ್ತದ ಅವ್ರು. ಹಾಂ ರೀ. ಅವ್ರು ಬರೋಣ ಆಗೋದಂತಾರೆ ರೀ. ಅವ್ರು ಇಲ್ಲಿ ಬರಂಗಿಲ್ಲ ರೀ. ಬರೋದ ಹೊಳ್ಳಿ ಹೋಗೋದ. ನಾನು ಒಳಗೆ ಕೇಳ್ತ ಒಟ್ಟು ಇದು ಒಟ್ಟ ಶುರು ಮಾಡ್ತಾಗ ಅಷ್ಟೇ ಮಾಡಿದಾರೆ. ಮತ್ತು ಉಳ್ಕೆ ಟೈಮ್ದಾಗ ಏನು ಮಾಡಿಲ್ಲ ರೀ? ಇದು ಹೊಸಟ್ಟಿ ಬರ್ತೈತಿಲ್ಲ ರೀ? ಸರ್ ಸರ್ ನಾನು ಬಂದಿಲ್ಲ ರೀ. ಎಲ್ಲಿದ್ದಾರೆ? ಬೆಳಗಿಂದ ಬಂದಿಲ್ಲ. ಏನು ಮದುವೆ ಇಟ್ಟಿದ್ದೆ ಸರ್ ಸರ್ ನಾನು ಬಂದಿಲ್ಲ ರೀ. ಎಲ್ಲಿದ್ದಾರೆ? ಬೆಳಗಿಂದ ಬಂದಿಲ್ಲ. ಏನು ಮದುವೆ ಇಟ್ಟಿದ್ದೆ